ವೀಕ್ಷಕರೇ, ನಮ್ಮ ರಾಜ್ಯದಲ್ಲಿ ಒಂದು ಕೆಟ್ಟ ವ್ಯವಸ್ಥೆ ಇದೆ. ಹೆಂಡತಿ ಅಧಿಕಾರದಲ್ಲಿದ್ರೆ ಗಂಡ ದರ್ಬಾರ್ ನಡೆಸೋದು, ಅಥವಾ ಅಪ್ಪ ಅಧಿಕಾರದಲ್ಲಿದ್ರೆ ಮಗ ದರ್ಬಾರ್ ನಡೆಸೋದು ಈ ಹಿಂದಿನಿಂದನೂ ಕೂಡ ಚಾಲ್ತಿಯಲ್ಲಿದೆ. ಅದು ರಾಜರ ಕಾಲದಿಂದನೂ ಇತ್ತು. ಈಗ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೂ ಕೂಡ ಇದೇ ದರ್ಬಾರ್ ಮುಂದುವರೆದಿದೆ. ಇಂಥ ಸಂದರ್ಭದಲ್ಲಿ, ಈ ಸಂದರ್ಭದಲ್ಲಿ ಯಾಕೆ ಈ ದರ್ಬಾರ್ ಬಗ್ಗೆ ಮಾತನಾಡ್ತೀನಪ್ಪ ಅಂತಂದ್ರೆ, ಇವತ್ತೊಂದು ಇನ್ಸಿಡೆಂಟ್ ನಡೆದಿದೆ. ವಿಧಾನಸಭೆಯಲ್ಲೂ ಕೂಡ ಅದರ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಆಡಳಿತ ವ್ಯವಸ್ಥೆಯನ್ನ ಸರಿದಾರಿಗೆ ತೆಗೆದುಕೊಂಡು ಹೋಗೋದಕ್ಕೆ ಅದಕ್ಕೊಂದು ಮಂತ್ರಿಮಂಡಲ ವ್ಯವಸ್ಥೆ ಇದೆ. ಸಚಿವ ಸಂಪುಟದ ಮಂತ್ರಿಗಳಿದ್ದಾರೆ. ಸೊ ಎಲ್ರಿಗೂ ಕೂಡ ವಿವಿಧ ಖಾತೆಗಳನ್ನ ಹಂಚಿಕೆ ಮಾಡಲಾಗಿದೆ. ಆಯಾಯ ಇಲಾಖೆಯ ಜವಾಬ್ದಾರಿಗಳನ್ನ ಅವರಿಗೆ ಕೈಗೆ ಕೀಯನ್ನ ಕೊಡಲಾಗಿದೆ. ಇಂಥ ವ್ಯವಸ್ಥೆ ಇದ್ದಂತ ಸಂದರ್ಭದಲ್ಲೂ ಓರ್ವ ಮುಖ್ಯಮಂತ್ರಿಯ ಮಗ, ನಮ್ಮದೇ ರಾಜ್ಯದ ಮುಖ್ಯಮಂತ್ರಿಯ ಮಗ ಸಿಎಂ ಸಿದ್ದರಾಮಯ್ಯ ಅವರ ಸುಪುತ್ರ ರಾಜ್ಯದ ಆಡಳಿತ ವ್ಯವಸ್ಥೆ ಮೇಲೆ ತನ್ನದೇ ಆದ ಪ್ರಭಾವವನ್ನು ಬೀರ್ತಾ ಇದ್ದಾರೆ. ಅದು ಪಾಸಿಟಿವ್ ಆಂಗಲ್ ಇಂದ ಅಲ್ಲ. ಇಂಧನ ಇಲಾಖೆಯ ಕೀಯನ್ನ ಹಿರಿಯ ಶಾಸಕ 7 ಬಾರಿ ಗೆದ್ದಂಥವರು KJ ಜಾರ್ಜ್ ಅವರ ಕೈ ಕೊಟ್ಟಿದ್ದಾರೆ. ಇಂಧನ ಇಲಾಖೆಯ ಜವಾಬ್ದಾರಿಯನ್ನು ಅವರು ವಹಿಸಿದ್ದಾರೆ. ಇಂಧನ ಇಲಾಖೆಯ ಸಚಿವಾಲಯವನ್ನ ಅವರು ನೋಡ್ಕೊಳ್ತಾ ಇದ್ದಾರೆ. ಇಂಧನ ಇಲಾಖೆಯಲ್ಲಿ ಇದೇ ಸಿದ್ದರಾಮಯ್ಯ ಅವರ ಪುತ್ರ ಹಸ್ತಕ್ಷೇಪವನ್ನು ಮಾಡಿದ್ದಾರೆ. ವರ್ಗಾವಣೆಯಲ್ಲಿ ಹಸ್ತಕ್ಷೇಪ ಮಾಡ್ತಾರೆ, ಅಧಿಕಾರಿಗಳನ್ನ ಅಮಾನತದಲ್ಲಿ ಇಡ್ತಾರೆ ಅನ್ನುವ ವಿಚಾರ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಸಂಚಲನವನ್ನ ಶುರು ಮಾಡಿದೆ. ಸಿದ್ದರಾಮಯ್ಯ ಅವರ ಪುತ್ರನ ಮೇಲೆ ಒಂದು ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಆಡಳಿತದಲ್ಲಿ ಸಿದ್ದರಾಮಯ್ಯ ಪುತ್ರ ಸದಾ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನೋದು ಅವರ ಮೇಲಿರುವಂತ ಆರೋಪ. ಹಾಗಂತ ಇದೇನಾದ್ರೂ ಅವರ ಮೇಲೆ ಇದು ಫಸ್ಟ್ ಆರೋಪನ ಕೇಳಿದ್ರೆ ಅಲ್ಲ. ಇತ್ತೀಚೆಗೊಂದು ಹೇಳಿಕೆ ಕೊಟ್ಬಿಟ್ರು. ಅಹಿಂದ ವರ್ಗದಿಂದ ಮತ್ತೊಬ್ಬ ನಾಯಕ ಏನಾದ್ರೂ ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ಅದಕ್ಕೆ ಸೂಕ್ತ ನಾಯಕ ಸತೀಶ್ ಜಾರಕಿಹೊಳಿ ಅಂತಂದ್ರು. ಈ ವಿಚಾರ ಒಂದಿಷ್ಟು ಜನರಲ್ಲಿ ಕುದಿಯಂಗ್ ಮಾಡ್ಬಿಟ್ಟಿತ್ತು, ಒಂದಿಷ್ಟು ನಾಯಕರನ್ನ ಕೆರಳಿಸ್ಬಿಟ್ಟಿತ್ತು. ಕೆಲವು MLAಗಳಂತೂ ಸ್ವತಃ ಸಿದ್ದರಾಮಯ್ಯ ಪುತ್ರರ ಮೇಲೆ ಇಂಥ ಹೇಳಿಕೆ ಕೊಡೋದು ಸರಿಯಲ್ಲ ಅನ್ನುವ ನೇರ ಆಪಾದನೆಯನ್ನ ಅಥವಾ ನೇರ ಆರೋಪವನ್ನ ಮಾಡಿದ್ರು. ಈಗ ಮತ್ತಗೈನ್ ಮತ್ತೊಂದು ಸುಳಿಯಲ್ಲಿ ಅಥವಾ ಮತ್ತೊಂದು ವಿವಾದದಲ್ಲಿ ಸಿಎಂ ಸುಪುತ್ರ ಸಿಕ್ಕಾಕೊಂಡಿದ್ದಾರೆ. ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನುವ ಆರೋಪ. ಸೊ ಇದು ಫಸ್ಟ್ ಆರೋಪನ ಕೇಳಿದ್ರಲ್ಲ. ಇಂತಹ ಹಸ್ತಕ್ಷೇಪ ಮಾಡೋರು ಕಾಂಗ್ರೆಸ್ನಲ್ಲಿ ಬಹಳಷ್ಟು ಮಂದಿ ಇದ್ದಾರೆ. ಕೇವಲ ಕಾಂಗ್ರೆಸ್ ಅಂತಲ್ಲ, ಈ ಹಿಂದಿನ ಅವಧಿಯಲ್ಲೂ ಯಾರ್ಯಾರಿದ್ರು ಅನ್ನೋದನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತೀನಿ, ಅಥವಾ ಅವರ ಸಂದರ್ಭದಲ್ಲೂ ಏನೇನು ಆಗಿತ್ತು ಅನ್ನೋದನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇತ್ತೀಚೆಗೆ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿನಲ್ಲೊಂದು ಮೀಟಿಂಗ್ ಮಾಡಿ ಸಿಕ್ಕಾಕೊಂಡಿದ್ರು. ಅಧಿಕಾರಿಗಳ ಮೀಟಿಂಗ್. ಹೇಳಿ ಕೇಳಿ ಶಾಸನಾತ್ಮಕವಾಗಿ ಇವರಿಗೆ ಈ ಅಧಿಕಾರ ಇದೆಯಾ ಕೇಳಿದ್ರೆ ಖಂಡಿತವಾಗೂ ಇಲ್ಲ. ಯಾವುದೇ ಪಕ್ಷದ ಒಂದು ಚುಕ್ಕಾಣಿಯನ್ನ ಹಿಡಿದಂಥ ವ್ಯಕ್ತಿ ಅಥವಾ ಪಕ್ಷದಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದೀನಿ ಅಂತ ಅನ್ನುವ ಕಾರಣಕ್ಕೆ ಶಾಸನಾತ್ಮಕವಾಗಿ ಅಥವಾ ಶಾಸಕರ ಮೇಲೆ ಅಥವಾ ಈ ಒಂದು ಆಡಳಿತ ವ್ಯವಸ್ಥೆ ಮೇಲೆ ಅಥವಾ ಅಧಿಕಾರಿ ವರ್ಗದ ಮೇಲೆ ಆ ರೀತಿಯ ಹಸ್ತಕ್ಷೇಪವನ್ನ ಮಾಡೋದಕ್ಕೆ ನಮ್ಮ ನಿಯಮಾವಳಿಗಳಲ್ಲಿ ಅಥವಾ ನಮಗಿರುವ ಕಾನೂನಲ್ಲಿ ಈಗ ಅವಕಾಶ ಇಲ್ಲ. ಇಂಥದ್ದೇ ಒಂದು ಸುಳಿಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇತ್ತೀಚೆಗೆ ಸಿಕ್ಕಾಕೊಂಡಿದ್ರು. ಅದೇನೋ ಬಗೆಹರಿತು ಬಿಡಿ. ಅವ್ರ ಪಕ್ಷದ ವಿಚಾರ ಇದ್ರೆ ಹಸ್ತಕ್ಷೇಪ ಮಾಡಲಿ, ಖಂಡಿತವಾಗೂ ಶಾಸಕರಿಗೆ ಅವರಲ್ಲಿರುವಂತಹ ಮಾಹಿತಿಯನ್ನು ವಿನಿಮಯ ಮಾಡಲಿ ಅಥವಾ ಅವ್ರಿಗೆ ಗೈಡೆನ್ಸ್ ಮಾಡಲಿ, ಏನೇ ಸರಿ. ಅಧಿಕಾರಿಗಳ ಮೀಟಿಂಗ್ ಮಾಡೋದಕ್ಕೆ ಅವಕಾಶ ಇಲ್ಲ. ಈ ಹಿಂದಿನ ಅವಧಿಯ 2 CMಗಳ ವಿಚಾರವನ್ನು ನಿಮಗೆ ತಿಳಿಸಬೇಕು. ಕುಮಾರಸ್ವಾಮಿ CM ಆದಂತ ಸಂದರ್ಭದಲ್ಲಿ 2008ರಲ್ಲೇ ನಿಖಿಲ್ ಕುಮಾರಸ್ವಾಮಿ ಕೆಲವು ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ರು ಅನ್ನೋದು ನಿಮಗೆ ಈಗಾಗಲೇ ತಿಳಿದಿರುವಂತ ವಿಚಾರ. ಕೆಲವು ಕಡೆ ಹೋಗಿ ರೇಡ್ ಮಾಡಿಬಿಟ್ಟಿದ್ರು ನಿಖಿಲ್ ಕುಮಾರಸ್ವಾಮಿ. ಆವಾಗ ಇನ್ನೂ ಅವರಿಗೆ 23-24 ವಯಸ್ಸು. ಅದಾದ ನಂತರ ಯಡಿಯೂರಪ್ಪ ಅವರ ಸರದಿ. ಯಡಿಯೂರಪ್ಪ 2019ರ ಅವಧಿಯಲ್ಲಿ CM ಆದಂತ ಸಂದರ್ಭದಲ್ಲಿ ಇದೇ ಸೂಪರ್ CM ಅನ್ನೋ ರೀತಿಯಲ್ಲಿ ವಿಜೇಂದ್ರ ಕಾಣಿಸ್ಕೊಳ್ತಾ ಇದ್ರು. ವಿಜೇಂದ್ರ ಮೇಲೂ ಕೂಡ ಇಂಥದ್ದೇ ಗಂಭೀರ ಆರೋಪಗಳು ಬರ್ತಾನೆ ಇದ್ವು. ಯಾವುದೇ ಇಲಾಖೆಯಲ್ಲಿ ವರ್ಗಾವಣೆಗಳು ನಡಿಬೇಕು ಅಥವಾ ಯಾವುದೇ ಇಲಾಖೆಯಲ್ಲಿ ನಿಮಗೆ ಕೆಲಸಗಳಾಗಬೇಕು ಅಂದ್ರೆ ಮೊದಲು ನೀವು ಎಂಟ್ರಿ ಪಡ್ಕೊಳ್ಬೇಕಾಗಿದ್ದು ವಿಜೇಂದ್ರ ಅವರ ಹತ್ರ, ಅಥವಾ ವಿಜೇಂದ್ರ ಅವರ ಹಸ್ತಮುದ್ರೆ ಬಿದ್ರೆ ನಿಮಗೆ ಆ ಕೆಲಸ ಪಕ್ಕಾ ಆಗುತ್ತೆ ಅನ್ನೋದು ಸ್ಪಷ್ಟ ಆಗ್ತಾ ಇತ್ತು. ಏನೇ ಹಣಕಾಸಿನ ವ್ಯವಹಾರಗಳಿದ್ರೂ ಕೂಡ ವಿಜೇಂದ್ರ ಮೂಲಕನೇ ಅಥವಾ ವಿಜೇಂದ್ರ ಯಾರಿಗೆ ಸೂಚಿಸ್ತಾರೋ ಅವರ ಮೂಲಕನೇ
ಹಣಕಾಸಿನ ವ್ಯವಹಾರಗಳೆಲ್ಲ ಬಗೆಹರಿಯಬೇಕು ಅನ್ನೋದು ಆಗಿನ ಕಾಲದಲ್ಲಿ ಇದ್ದಂತ ಚರ್ಚೆ. ಈಗ ಅಗೈನ್ ಮತ್ತೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೂ ಕೂಡ ಇಂಥದ್ದೇ ಆರೋಪ ಬರ್ತಾ ಇದೆ. ಯಾವುದೇ ಇಲಾಖೆಯಲ್ಲೂ ನಿಮ್ಮ ಕೆಲಸಗಳಾಗಬೇಕು ಅಥವಾ ನಿಮ್ಮ ವರ್ಗಾವಣೆಗಳು ನಡಿಬೇಕು, ಸಾಮಾನ್ಯ ಜನರ ಹತ್ರ ಇವ್ರ ಕೆಲಸ ಏನು ಅಂತದ್ದಿರಲ್ಲ ಬಿಡಿ. ಅಧಿಕಾರಿಗಳ ಮಟ್ಟದಲ್ಲೇ ಇವ್ರ ಕೆಲಸ ಏನಿದ್ರು, ದೊಡ್ಡ ದೊಡ್ಡವ್ರ ಮಟ್ಟದಲ್ಲಿ IAS IPS IFS ಈ ಮಟ್ಟದಲ್ಲಿ ವರ್ಗಾವಣೆಗಳು ನಡಿಬೇಕು ಅಂದ್ರೆ ನೀವು ನೇರವಾಗಿ ವಿಜೇಂದ್ರ ಅವರ ಪರ್ಮಿಷನ್ ತಗೋಬೇಕು. ವಿಜೇಂದ್ರ ಅವರ ಹಸ್ತಮುದ್ರೆ ಹಾಕಿಸಿಕೊಂಡ ನಂತರ ಅಥವಾ ಶಿಫಾರಸು ಪತ್ರವನ್ನ ಪಡೆದ ನಂತರ ನಿಮ್ಮ ಕೆಲಸ ಆಗುತ್ತೆ ಅನ್ನೋದು ಈಗ ರಾಜ್ಯದಲ್ಲಿ ಚರ್ಚೆ ಆಗ್ತಕ್ಕಂಥ ವಿಚಾರ. ಸೊ ಹಾಗಾದ್ರೆ CM ಪುತ್ರ ಯತೀಂದ್ರ ಏನಾಗಿದ್ದಾರೆ? ಪರಿಷತ್ಗೆ ಆಯ್ಕೆ ಆಗಿದ್ದಂಥವ್ರು, ಅದು ಕೂಡ ಅದೇನು ಎಲೆಕ್ಷನ್ ಅಲ್ಲ, ಎಲೆಕ್ಟೆಡ್ ಆಗಿ ಆಯ್ಕೆ ಹೋದವರಲ್ಲ, ನಾಮನಿರ್ದೇಶನ. ಪರಿಷತ್ಗೆ ಅವ್ರಿಗೂ ಕೂಡ MLAಗೆ ಸಿಗುವಂತ ಎಲ್ಲ ಸ್ಥಾನಮಾನಗಳು ಇದಾವೆ. ಇನ್ನೂ ಸ್ವಲ್ಪ ಮುಂದುವರೆದು ನೋಡೋದಾದ್ರೆ ವರುಣಾದಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ, ವರುಣಾದಲ್ಲಿ ಒಂದು ಹುಲ್ಕಡ್ಡಿ ಅಲ್ಲಾಡಬೇಕು ಅಂದ್ರೂ ಈ ಯತೀಂದ್ರ ಅವರ ಸಹಕಾರ ಬೇಕು. ಮೈಸೂರು ಭಾಗದಲ್ಲೂ, ಹಳೆ ಮೈಸೂರು ಭಾಗದಲ್ಲೂ ಯತೀಂದ್ರ ಅವರು ಹಿಡಿತ ಸಾಧಿಸುವಂತ ನಾಯಕ. ಮೈಸೂರಲ್ಲೂ ಕೂಡ ನಿಮ್ಗೇನಾದ್ರೂ ಕೆಲಸ ಆಗ್ಬೇಕು ಅಂತಂದ್ರೆ ಇವರ ಕೃಪಾ ಕಟಾಕ್ಷ ಇಲ್ದೇನೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇತ್ತೀಚೆಗೊಂದು ಫೋನ್ ಮಾಡಿ ನೇರವಾಗಿ ಅಧಿಕಾರಿಗೆ ಧಮಕಿ ಹಾಕ್ತಾರೆ. ಹೆಂಗ್ ಪಾಸ್ ಮಾಡಿದ್ರಿ ಆ ಫೈಲ್ ಅನ್ನ ಅನ್ನೋದು, ಅದು ಕೂಡ ಇತ್ತೀಚೆಗೆ ಚರ್ಚಿತವಾಗಿರುವಂತಹ ವಿಚಾರ. ವಿರೋಧ ಪಕ್ಷಗಳು ಅವ್ರ ಮೇಲೆ ಮುಗಿಬದ್ದು ಬಿಟ್ಟಿದ್ರು. ಸೂಪರ್ CM ಬೇಡ, ನಮಗೆ CM ಆಡಳಿತ ನಡೆಸಿದ್ರು ಸಾಕು ಅನ್ನೋದು ಇತ್ತೀಚೆಗೆ ಚರ್ಚೆ ಆಗ್ತಾ ಇತ್ತು. ಈಗ ಸ್ವಪಕ್ಷದಲ್ಲೇ ಅಂತಹ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. KJ ಜಾರ್ಜ್ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಬಿಸಾಕೋದಕ್ಕೆ ರೆಡಿಯಾಗಿದ್ದಾರಂತೆ. ಕಾರಣ ಏನು ಅಂತಂದ್ರೆ ಇದೇ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅವರ ಹಿಡಿತ ಅಥವಾ ಯತೀಂದ್ರ ಅವರ ಹಸ್ತಕ್ಷೇಪ ಅನ್ನೋ ವಿಚಾರ ಕೇಳಿ ಬರ್ತಾ ಇದೆ. ಹಾಗಾದ್ರೆ KJ ಜಾರ್ಜ್ ಯಾರಿಗೆ ಹತ್ರದವರು? ಹೇಳಿ ಕೇಳಿ KJ ಜಾರ್ಜ್ ಹೈಕಮಾಂಡ್ ನಾಯಕ, ಅಂದ್ರೆ ಹೈಕಮಾಂಡ್ ಹಿಡಿತದಲ್ಲಿರುವಂತ ನಾಯಕ. ಇಂಥ ನಾಯಕರು ಸುಮಾರು ಅಷ್ಟಿದ್ದಾರೆ. ಒಂದ್ ಕಡೆ DK ಬಣ, ಇನ್ನೊಂದ್ ಕಡೆ ಸಿದ್ದು ಬಣ, ಇನ್ನೊಂದ್ ಕಡೆ ಹೈಕಮಾಂಡ್ ಬಣ, ಇನ್ನೊಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಣ. ಹೀಗೆ ಸಾಕಷ್ಟು ಬಣಗಳು ಈಗಾಗಲೇ ಈ ವಿಚಾರ ಎಲ್ಲ ಚರ್ಚೆಯಲ್ಲಿ ಇದಾವೆ. ಹೇಳಿ ಕೇಳಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಅತ್ಯಾಪ್ತರೆ KJ ಜಾರ್ಜ್ ಅವರು. KJ ಜಾರ್ಜ್ ಯಾವಾಗ ಮಂತ್ರಿ ಆಗಿರ್ತಾರಲ್ಲ, ಅವ್ರಿಗೆ ಪಾಪ ಯಾವಾಗ್ಲೂ ಒಂಥರ ಸಂಕಷ್ಟನೇ. ಹಿಂದೆ DK ರವಿ ಅವರ ಸಾವಾಯ್ತು, ಆವಾಗ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕಾಯ್ತು. DYSP ಗಣಪತಿ ಪ್ರಕರಣ ಆಯ್ತು, ಆವಾಗೂ ಕೂಡ ರಾಜೀನಾಮೆಯನ್ನ ಕೊಟ್ಟು ಹೊರಗೆ ಬರಬೇಕಾಯ್ತು. ಯಾವಾಗ ಅವ್ರು ಹೋಮ್ ಮಿನಿಸ್ಟರ್ ಆಗಿದ್ರಲ್ಲ, ಅಂತ ಸಂದರ್ಭದಲ್ಲಿ ಇಂಥ ದೊಡ್ಡ ಆರೋಪಗಳಿಗೆ ಸಿಕ್ಕಾಕೊಂಡಿದ್ರು. ಅವೆಲ್ಲವಕ್ಕೂ ಕೂಡ ಕ್ಲೀನ್ ಚಿಟ್ ಕೂಡ ಸಿಕ್ತು. CBI ಇಂದನೇ ಕ್ಲೀನ್ ಚಿಟ್ ಸಿಕ್ಕಿದೆ. ಇದು ಬೇರೆ ವಿಚಾರ, ಇದು ಸಪರೇಟ್ ಟಾಪಿಕ್. ಆದ್ರೆ ಈ ಅವಧಿಯಲ್ಲಿ ಜಾರ್ಜ್ ಅಂತ ಆರೋಪಗಳಿಗೆ ಸಿಕ್ಕಾಕೊಂಡಿಲ್ಲ. ಕೇಳಿ ಇಂಧನ ಇಲಾಖೆಯನ್ನು ತೆಗೆದುಕೊಂಡಿದ್ದಾರೆ. ಈ ಹೋಮ್ ಮಿನಿಸ್ಟರ್ ಇಂಥದ್ದು ಇಲಾಖೆಯನ್ನು ತೆಗೆದುಕೊಂಡಿಲ್ಲ. ಯಾಕೆಂದ್ರೆ ಅವ್ರಿಗೆ ಬಹಳ ನಾಲೆಡ್ಜ್ ಇತ್ತು ಅದ್ರ ಬಗ್ಗೆ. ನಾಲೆಡ್ಜ್ ಇಲ್ಲ ಅಂತಲ್ಲ, ಬಹಳಷ್ಟು ಅನುಭವ ಇತ್ತು. ಪರಮೇಶ್ವರ್ ಅವ್ರಿಗೂ ಅಷ್ಟೇ ಅನುಭವ ಇದೆ. ಆದರೆ ಈಗ ಇಂಧನ ಇಲಾಖೆಯಲ್ಲಿ ಕಾರ್ಯಗಳೆಲ್ಲ ಸುಸೂತ್ರವಾಗಿ ನಡೀತಾ ಇರಬೇಕಾದ್ರೆ, ಕೆಲಸಗಳೆಲ್ಲ ಸುಸೂತ್ರವಾಗಿ ಸಾಗ್ತಾ ಇರಬೇಕಾದ್ರೆ ಯತೀಂದ್ರ ಅವರ ಹಸ್ತಕ್ಷೇಪ ಏಕೆ ಅನ್ನೋದು ಜಾರ್ಜ್ ಅವರ ಪ್ರಶ್ನೆ. ಒಂದ್ ವೇಳೆ ಏನಾದ್ರೂ ಹೇಳಬೇಕು ಅಂತ ಇದ್ರೆ, ಏನಾದ್ರು ತಿಳಿಸ್ಬೇಕು ಅಂತ ಇದ್ರೆ ಸ್ವತಃ ಸಿದ್ದರಾಮಯ್ಯ ಅವರು ತಿಳಿಸಿದ್ರೆ ಜಾರ್ಜ್ ಅವರಿಗೆ ಅಂತ ಬೇಸರ ಇರಲಿಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯ ಅವರ ನಡುವೆ ಮತ್ತೆ ಜಾರ್ಜ್ ಅವರ ನಡುವೆ ಒಂದ್ ರೀತಿ ಗಳಸ್ಯ ಕಂಠಸ್ಯ ಸಂಬಂಧ ಇದೆ. ಸೊ ಈಗ ಯತೀಂದ್ರ ಅವ್ರೇನು ಹಸ್ತಕ್ಷೇಪ ಮಾಡಕ್ ಬಂದ್ರಲ್ಲ, ಇದಕ್ಕೆ ಸಿಟ್ಟಾಗಿದಾರಂತೆ ಜಾರ್ಜ್ ಅವರು. ಯತೀಂದ್ರ ಅವರ ಹಸ್ತಕ್ಷೇಪ ನನ್ನ ಇಲಾಖೆಯಲ್ಲಿ ಬೇಡ, ನೀವೇನೇ ಇದ್ರೂ ನಿಮ್ಮ ಚೌಕಟ್ಟಲ್ಲಿ ಅದನ್ನ ಇಟ್ಕೊಳ್ಳಿ, ನಮ್ಮ ಇಲಾಖೆ ಮೂಗು ತೂರಿಸೋದಕ್ಕೆ ಬರಬೇಡಿ ಅನ್ನುವ ನೇರ ಸಂದೇಶವನ್ನ ಜಾರ್ಜ್ ಅವರು ನೀಡಿದಾರಂತೆ. ಸೊ ಇದೆಲ್ಲ ಅಂತೆಕಂತೆ ಸುದ್ದಿ ಅಂತ ನೀವು ಅನ್ಕೊಂಬೇಡಿ. ಯಾಕೆಂದ್ರೆ ಕೇವಲ ಇದು ಒಂದು ವಿಚಾರ ಅಂತಂದ್ರೆ ಎಲ್ಲೋ ಹೋಗ್ಲಿ ಬಿಡುವ ಅಂದ್ಬಿಡ್ಬೋದಿತ್ತು. ಆದ್ರೆ ಯತೀಂದ್ರ ಅವ್ರ ಮೇಲೆ ಇಂಥ ಸಾಲ ಆರೋಪಗಳು ಇತ್ತೀಚೆಗೆ ಬರ್ತಾನೆ ಇದಾವೆ. ಅದು ಮುಖ್ಯಮಂತ್ರಿ ಬದಲಾವಣೆ ಹೊರಗಿನ ವಿಚಾರಕ್ಕೂ ಕೂಡ ಈ ವಿಚಾರ ತಲುಪಿದೆ. ಯಾಕೆಂದ್ರೆ ಹೈಕಮಾಂಡ್ ನಾಯಕರು ಏನಾದ್ರು ಅವರು ಗುಪ್ತವಾಗಿ ಮಾತಾಡ್ಕೊಂಡಿದ್ದನ್ನು ಯತೀಂದ್ರ ಅವ್ರಿಗೆ ತಿಳಿಸ್ತಾರೆ ಅಂದ್ರೆ ಅದರ ಅರ್ಥ ಏನು ಅನ್ನೋದು ಉಳಿದ ನಾಯಕರು ಈಗಾಗಲೇ ಪ್ರಶ್ನೆಯನ್ನು ಮಾಡಿದ್ರು. ಯತೀಂದ್ರ ಅವರಿಗೆ ಹಾಗಾದ್ರೆ ಸಂಪೂರ್ಣ ಮಾಹಿತಿ ಇರುತ್ತಾ? ಯತೀಂದ್ರ ಅವರಿಗೆ ಹೈಕಮಾಂಡ್ ನಾಯಕರು ಎಲ್ಲ ಮಾಹಿತಿಯನ್ನು ನೀಡ್ತಾರಾ ಅನ್ನೋದು ಕೂಡ ಪ್ರಶ್ನೆ ಹೇಳೋದಕ್ಕೆ ಕಾರಣ ಆಗಿತ್ತು. ಈಗ ವಿಧಾನಸಭೆಯಲ್ಲೂ ಕೂಡ ಈ ವಿಚಾರ ಚರ್ಚೆ ಆಯ್ತು. ಜಾರ್ಜ್ ಅವರೇನೋ ಅಲ್ಲಗಳೆದ್ರು, ಇಲ್ಲ ಆ ಥರದ್ದು ಯಾವುದು ಬೆಳವಣಿಗೆ ಇಲ್ಲ ಅಂತ ಹೇಳಿದ್ರು. ಆದ್ರೆ ಪಕ್ಷದ ಆಂತರಿಕ ವಲಯದಲ್ಲಿ ಈ ಬೇಗುದಿ ಇದ್ದೇ ಇದೆ. ಈ ಒಂದು ಬೆಂಕಿ ಹೊಗೆಯಾಡ್ತಾನೆ ಇದೆ.
ಯತೀಂದ್ರ ಅವರು ಎಲ್ಲ ಕೆಲಸಕ್ಕೂ ಕೂಡ ತಮ್ಮ ಹಸ್ತಕ್ಷೇಪವನ್ನು ತೋರಿಸೋದಕ್ಕೆ ಬರ್ತಾರೆ. ಎಲ್ಲ ಇಲಾಖೆಗಳ ಟ್ರಾನ್ಸ್ಫರ್ಗೂ ಕೂಡ ಅವರ ಹಸ್ತಕ್ಷೇಪ ಅಥವಾ ಹಸ್ತಪ್ರತಿ ಬೇಕಾಗತ್ತೆ. ಸೊ ಅವ್ರ ಲೆಟರ್ ಇಲ್ಲದೆ ನಾವು ಯಾವುದೇ ಕೆಲಸಕ್ಕೂ ಕೂಡ ಮುಂದುವರಿಯೋದು ಸಾಧ್ಯ ಆಗಿಲ್ಲ. ಹಾಗಾದ್ರೆ ಮಂತ್ರಿಮಂಡಲ ಅನ್ನೋದು ಯಾಕೆ ಬೇಕು, ಸರ್ಕಾರಿ ವ್ಯವಸ್ಥೆ ಅನ್ನೋದು ಯಾಕೆ ಬೇಕು, ಕಾನೂನು ಕಟ್ಟಳೆಗಳು ಅನ್ನೋದು ಯಾಕೆ ಬೇಕು ಅನ್ನೋದು ಉಳಿದ ಹಲವಾರು ನಾಯಕರು ಸಿದ್ದರಾಮಯ್ಯ ಅವರ ಮುಂದೆನೆ ಈ ಪ್ರಶ್ನೆಯನ್ನ ಎತ್ತಿದಾರಂತೆ. ಇದಿಷ್ಟು ಯತೀಂದ್ರ ಅವರ ಬಗ್ಗೆ ನಮಗೆ ಈಗ ತಿಳಿದಿರುವಂತ ಮಾಹಿತಿ. ನಿಮಗೂ ಕೂಡ ಯತೀಂದ್ರ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.